ಆಪರೇಷನ್ ಸಿಂಧೂರದ ಮತ್ತಷ್ಟು ವಿಡಿಯೋ ಔಟ್. ಸಾಂಬಾದಲ್ಲಿ ಬಿಎಸ್ಎಫ್ ಅಟ್ಯಾಕ್, ಪಾಕ್ ಯೋಧರು ಚೆಲ್ಲಾಪಿಲ್ಲಿ. ದಿನಗಳು ಕಳೆದ ಹಾಗೆ ಆಪರೇಷನ್ ಸಿಂಧೂರದ ಮತ್ತಷ್ಟು ವಿಡಿಯೋಗಳು ಹೊರಗೆ ಬರ್ತಾ ಇದೆ. ಮೇ 10ಕ್ಕೆ ಸಾಂಬಾ ಕತ್ತುವಾ ಗಡಿಯನ್ನ ಟಾರ್ಗೆಟ್ ಮಾಡಿದ ಬಿಎಸ್ಎಫ್ ಸಾಂಬಾದಲ್ಲಿ ಪಾಕ್ ಸೇನಾ ಪೋಸ್ಟ್ ಹೊಡೆದುರುಳಿಸಿದೆ. ಬಿಎಸ್ಎಫ್ ಯೋಧರ ಗುಂಡಿನ ದಾಳಿಗೆ ಪಾಕಿಸ್ತಾನ ಯೋಧರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಪಾಕ್ ಪೋಸ್ಟ್ ಒಡೇಸ್ ಆಗ್ತಾ ಇದ್ದ ಹಾಗೆ ಅಲ್ಲಿಂದ ಪಾಕ್ ಸೈನಿಕರು ಹೆದರಿ ಓಡ್ ಹೋಗಿದ್ದಾರೆ. ಈ ವಿಡಿಯೋ ಈಗ ಎಲ್ಲೆಡೆ ಸದ್ದು ಮಾಡ್ತಿದೆ. ಇನ್ನು ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಟರ್ಕಿ ಡ್ರೋನ್ ಪತ್ತೆಯಾಗಿದೆ. ಪಾಕ್ ಗಡಿಗೆ ಹೊಂದಿಕೊಂಡಿರುವ ಅನೂಪ್ಗರ್ ಗಡಿಯಲ್ಲಿ ಡ್ರೋನ್ ಸಿಕ್ಕಿದೆ. ರಾಜಸ್ಥಾನದಲ್ಲಿರುವ ಗಂಗಾನಗರದ ಅನೂಪ್ಗರ್ ಗಡಿ ಭಾಗದ ಮೇಲೆ ದಾಳಿ ನಡೆಸಿದ ಪಾಕಿಸ್ತಾನ ಈ ವೇಳೆ ಬ್ಯಾಟರಿ ಡೆಡ್ ಆಗಿರೋದ್ರಿಂದ ಟರ್ಕಿ ಡ್ರೋನ್ ಬಿದ್ದಿದೆ. ಭಾರತ ಪಾಕ್ ಉದ್ವಿಗ್ನತೆಯಿಂದ ಇದೇ ಅನೂಪ್ಗರ್ ಗಡಿ ಬ್ಲಾಕ್ಔಟ್ ಆಗಿತ್ತು. ಆಳ ಸಮುದ್ರ ಸಂಶೋಧನೆಗೆ ಮುಂದಾದ ಭಾರತ ಮತ್ಸ್ಯ 6000 ಮಿಷನ್ ಮೂಲಕ ಅಧ್ಯಯನ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಬಾಹ್ಯಾಕಾಶ ಸಂಶೋಧನೆ ಸಕ್ಸಸ್ ಬಳಿಕ ಸಮುದ್ರಯಾನ್ ಮಿಷನ್ಗೆ ಭಾರತ ಮುಂದಾಗಿದೆ. ಮತ್ಸ್ಯ 6000 ಮಿಷನ್ ಮೂಲಕ ಆಳ ಸಮುದ್ರ ಅಧ್ಯಯನ ಮಾಡೋಕೆ ತಯಾರಿ ನಡೆಸ್ತಾ ಇದೆ. ಇದೊಂದು ಮಾನವ ನಿರ್ವಹಿತ ಸಬ್ ಮರ್ಸಿಬಲ್ ಸಂಶೋಧನೆ ಆಗಿದೆ. 6000 ಮೀಟರ್ ಆಳದವರೆಗೂ ಸಮುದ್ರದಲ್ಲಿ ಧುಮುಕೋದಕ್ಕೆ ವಿನ್ಯಾಸ ಸಿದ್ಧವಾಗಿದೆ. 12 ಗಂಟೆಗಳ ಕಾಲ ಆಳ ಸಮುದ್ರದಲ್ಲಿ ಸಂಶೋಧನೆಗೆ ಇದು ಉಪಯೋಗ ಆಗುತ್ತೆ. ಆಳ ಸಮುದ್ರದ ಅನನ್ಯ ಜೀವಿಗಳ ಅಧ್ಯಯನಕ್ಕೆ ಸಮುದ್ರಯಾನ್ ಮಿಷನ್ ಅವಕಾಶವನ್ನ ಮಾಡಿಕೊಡ್ತಾ ಇದ್ದು 2026ರ ಒಳಗೆ ಮಾನವ ಸಹಿತ ಮಿಷನ್ ಸಿದ್ಧವಾಗಲಿದೆ. ಆಸ್ಟ್ರೇಲಿಯಾ, ಚೀನಾ, ಫ್ರಾನ್ಸ್ ಸಾಲಿಗೆ ನಿಲ್ಲೋದಕ್ಕೆ ಭಾರತ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದೆ. ಭಾರತ ಬಾಹ್ಯಾಕಾಶ ವಲಯದಲ್ಲಿ ನಿರಂತರವಾದಂತಹ ಸಾಧನೆಯನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಆಳ ಸಮುದ್ರದ ಅಧ್ಯಯನಕ್ಕೂ ಕೂಡ ಈಗ ಭಾರತ ಮುಂದಾಗಿರುವಂತದ್ದು. ಮತ್ಸ್ಯ 6000 ಅನ್ನುವಂತ ಮಿಷನ್ ಅಡಿಯಲ್ಲಿ ಸಮುದ್ರದ 6000 ಮೀಟರ್ಗಳ ಅಡಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇದಕ್ಕಾಗಿ ಒಂದು ವಿಶೇಷವಾದಂತಹ ಸಬ್ಮರ್ಸಿಲ್ ಅನ್ನ ತಯಾರು ಮಾಡಿಕೊಂಡಿರುವಂತದ್ದು. 2024ರಿಂದ ಇದನ್ನ ಪರೀಕ್ಷಾರ್ಥವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. 2026ರಲ್ಲಿ ಇದನ್ನ ಅಧಿಕೃತವಾಗಿ ಅಧ್ಯಯನಕ್ಕೆ ಕೂಡ ಕಳಿಸ್ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಸಮುದ್ರದ ಆಳದಲ್ಲಿ ಏನಿದೆ ಅನ್ನುವಂತಹ ಕುತೂಹಲಗಳು ಸಹಜವಾಗಿ ಎಲ್ಲ ಕಡೆಯೂ ಇರುತ್ತೆ. ಸೊ ಈ ಒಂದು ಕುತೂಹಲಕ್ಕೆ ಉತ್ತರ ಕಂಡುಕೊಳ್ಳುವಂತ ಕೆಲಸವನ್ನ ಭಾರತ ಕೂಡ ಮಾಡ್ತಾ ಇರುವಂತದ್ದು. 6000 ಮೀಟರ್ಗಳ ಅಡಿಯಲ್ಲಿರುವಂತಹ ಖನಿಜ ಸಂಪತ್ತು, ಸಸ್ಯ ಸಂಪತ್ತು, ಮತ್ಸ್ಯ ಸಂಪತ್ತು, ಪ್ರಾಣಿ ಸಂಕುಲ, ಹೀಗೆ ಹಲವಾರು ವಲಯಗಳಲ್ಲಿ ಅಧ್ಯಯನ ಮಾಡುವಂತ ಕೆಲಸವನ್ನ ಈಗ ಭಾರತ ಮಾಡಲಿದೆ. ಮುಂದಿನ ವರ್ಷ ಅಂದ್ರೆ 2026ರಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಮುಖ್ಯವಾಗಿ 3 ವಿಜ್ಞಾನಿಗಳು ಈ ಒಂದು ಸಬ್ಮರ್ಸಿಲ್ ಅಲ್ಲಿ ಕೂತು ನಿರಂತರವಾಗಿ 12 ಗಂಟೆಗಳ ಕಾಲ ಅಧ್ಯಯನ ಮಾಡುವಂತದ್ದಾಗಿರುವಂತದ್ದು. ಸೊ ಇದನ್ನ ಅಧಿಕೃತವಾಗಿ ಮಾಡಿದಂತ ಸಂದರ್ಭದಲ್ಲಿ ಭಾರತ, ಆಸ್ಟ್ರೇಲಿಯಾ, ಫ್ರಾನ್ಸ್ ಸೇರಿದಂತೆ ಏನು ಚೀನಾ ಈ ಒಂದು ಸಾಧನೆಯನ್ನ ಮಾಡಿತ್ತು, ಆ ಒಂದು ರಾಷ್ಟ್ರಗಳ ಪಟ್ಟಿಗೆ ಭಾರತವು ಕೂಡ ಸೇರಲಿದೆ. ಮತ್ತೆ ಸಮುದ್ರದ ಆಳದಲ್ಲಿರುವಂತ ಅಧ್ಯಯನಕ್ಕೆ ಹೊಸ ಮುನ್ನುಡಿಯನ್ನ ಬರೆಯುತ್ತೆ. ಭಾರತೀಯ ನೌಕಾಪಡೆ ಸದಾ ಸಮರಕ್ಕೆ ಸಜ್ಜು. ನೌಕಾದಳದಿಂದ ಶತ್ರುಗಳಿಗೆ ಖಡಕ್ ವಾರ್ನಿಂಗ್. ಶತ್ರು ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸುವ ವಿಡಿಯೋವೊಂದನ್ನು ಭಾರತೀಯ ನೌಕಾಪಡೆ ರಿಲೀಸ್ ಮಾಡಿದೆ. ಹಿಂದೆಂದೂ ಕಾಣದ, ಸಾಟಿ ಇಲ್ಲದ ಮಣಿಯದ ಕೆಳಲ ಶಕ್ತಿಯ ವಿಡಿಯೋವೊಂದನ್ನು ಅನಾವರಣಗೊಳಿಸಿದೆ. ಸುಮ್ಮನೆ ಕಿರಿಕ್ ಮಾಡೋ ಶತ್ರು ರಾಷ್ಟ್ರಗಳ ವಿರುದ್ಧ ಸದಾ ಸಮರಕ್ಕೆ ಸಜ್ಜವಾಗಿದ್ದೀವಿ ಅಂತ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕಡಲ ತೀರದಲ್ಲಿ ಯುದ್ಧ ನಡೆದ್ರೆ ಹೇಗೆಲ್ಲ ಕಾರ್ಯಾಚರಣೆ ಇರಲಿದೆ ಎಂಬುದರ ಒಂದು ಝಲಕ್ ಇಲ್ಲಿ ಅನಾವರಣವಾಗಿದೆ. ಭಾರತವನ್ನ ಸುಮ್ಮನೆ ಕೆಣಕುವಂತ ಶತ್ರು ರಾಷ್ಟ್ರಗಳಿಗೆ ಭಾರತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಯಾವ ಮಟ್ಟಕ್ಕೆ ವಾರ್ನಿಂಗ್ ಕೊಟ್ಟಿದೆ ಅಂದರೆ, ಆ ಒಂದು ವಿಡಿಯೋ ಶತ್ರು ರಾಷ್ಟ್ರಗಳಲ್ಲಿ ನಡಕವನ್ನು ಉಂಟು ಮಾಡುವಷ್ಟರ ಮಟ್ಟಿಗೆ ಭಯವನ್ನು ಸೃಷ್ಟಿ ಮಾಡ್ತಾ ಇದೆ. ಆ ವಿಡಿಯೋವನ್ನು ನೌಕಾದಳ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡುವ ಮೂಲಕ, ವಿಡಿಯೋದ ಮೂಲಕ ಶತ್ರು ರಾಷ್ಟ್ರಗಳಿಗೆ ಒಂದು ಖಡಕ್ ವಾರ್ನಿಂಗ್ ಕೂಡ ಕೊಡ್ತಿದೆ. ನಾವು ಸುಮ್ಮನೆ ಕೂತಿಲ್ಲ, ನಮ್ಮ ತಂಟೆಗೆ ಯಾರು ಬಂದರೆ ನಾವು ಇದೇ ರೀತಿ ಉತ್ತರ ಕೊಡ್ತೀವಿ ಅನ್ನುವಂತಹ ವಿಡಿಯೋ ನೌಕಾದಳದ ಶಕ್ತಿಯನ್ನ ತೋರಿಸ್ತಾ ಇದೆ. ಟರ್ಕಿ ಅಜರ್ಬೈಜಾನ್ ವಿರುದ್ಧ ಹೆಚ್ಚಾದ ಬಾಯ್ಕಾಟ್ ಅಭಿಯಾನ. ಬೆಂಗಳೂರಿನ ಬಟ್ಟೆ ವ್ಯಾಪಾರಿಗಳಿಂದ ಬಾಯ್ಕಾಟ್. ಇನ್ನು ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡಿದ್ದ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾನೆ ಇದೆ. ಈಗಾಗಲೇ ಟರ್ಕಿ ಅಜರ್ಬೈಜಾನ್ ವಿರುದ್ಧ ಬಾಯ್ಕಾಟ್ ಅಭಿಯಾನ ಜೋರಾಗಿದೆ. ಈ ಮಧ್ಯೆ ಬೆಂಗಳೂರಿನ ಬಟ್ಟೆ ವ್ಯಾಪಾರಿಗಳು ಟರ್ಕಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಟರ್ಕಿಯಿಂದ ಬರುವಂತಹ ಬಟ್ಟೆ ಸಾಮಗ್ರಿಗಳನ್ನ ಖರೀದಿ ಮಾಡದೇ ಇರೋದಕ್ಕೆ ನಿರ್ಧಾರ ಆಗಿದೆ. ಈ ಮೂಲಕ ಕೋಟ್ಯಾಂತರ ಮೌಲ್ಯದ ವ್ಯಾಪಾರವನ್ನು ನಿಷೇಧಿಸಿದ್ದಾರೆ. ಇನ್ನೊಂದು ಕಡೆ ಭಾರತಕ್ಕೆ ಪಾಕಿಸ್ತಾನದಿಂದ ಡ್ರೈ ಫ್ರೂಟ್ಸ್ ನಿರ್ಬಂಧ ಹಿನ್ನೆಲೆಯಲ್ಲಿ ಡ್ರೈ ಫ್ರೂಟ್ಸ್ ತುಂಬಿದ ಅಫ್ಘಾನಿಸ್ತಾನ ಟ್ರಕ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಅಟಾರಿ ಬಾರ್ಡರ್ ಮೂಲಕ ಅಫ್ಘಾನಿಸ್ತಾನದ ಟ್ರಕ್ಗೆ ಪ್ರವೇಶ ನೀಡಲಾಗಿದೆ. ಇದರಿಂದಾಗಿ ಪಾಕ್ನ ಡ್ರೈ ಫ್ರೂಟ್ಸ್ಗೆ ಗುಡ್ ಬೈ ಹೇಳಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಾಶ್ಮೀರದಲ್ಲಿ ಮುಂದುವರೆದ ಉಗ್ರರ ಶೋಧ. 11 ಕಡೆಗಳಲ್ಲಿ ಉಗ್ರರಿಗೆ ಎಸ್ಐಎ ತಲಾಶ್.
ಇತ್ತ ಕಾಶ್ಮೀರದ 11 ಕಡೆಗಳಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ದಾಳಿ ಮಾಡಿ ಉಗ್ರರಿಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಶ್ರೀನಗರ, ಗಂದರ್ಬಾಲ್, ಹಂದ್ವಾರ ಸೇರಿ 11 ಕಡೆಗಳಲ್ಲಿ ತಲಾಶ್ ಮುಂದುವರೆದಿದೆ. ಮತ್ತೆ ಏನಾದ್ರೂ ಉಗ್ರರು ಬಾಲ ಬಿಚ್ಚಿದ್ರೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ನೀಡುವುದು ಫಿಕ್ಸ್ ಎನ್ನಲಾಗ್ತಿದೆ. ಎಸ್ಐಎ ತಲಾಶ್ನಿಂದ ಉಗ್ರರಿಗೆ ಪುಕ ಶುರುವಾಗಿದೆ. ಆಪರೇಷನ್ ಕ್ಲೀನ್ ಕಾಶ್ಮೀರದ ಅಡಿಯಲ್ಲಿ ಕಾಶ್ಮೀರದಲ್ಲಿ ತಲೆಮರೆಸಿಕೊಂಡಿರುವಂತಹ ಭಯೋತ್ಪಾದಕರನ್ನ ಹುಡುಕಿ ಹೆಡೆಮುರಿ ಕಟ್ಟುವಂತ ಕೆಲಸಗಳಾಗ್ತಾ ಇದ್ದಾವೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಗಮನಿಸಿದ್ವಿ, ಶೋಪಿಯಾನ, ಪುಲ್ವಾಮಾ ಜಿಲ್ಲೆಗಳಲ್ಲಿ ತಲಾ 3 ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಭದ್ರತಾ ಪಡೆಗಳು ಮಾಡಿದ್ವು. ಇವತ್ತು ಕೂಡ 11 ಸ್ಥಳಗಳಲ್ಲಿ ಭಯೋತ್ಪಾದಕರ ಹುಡುಕಾಟವನ್ನ ನಿರಂತರವಾಗಿ ಮಾಡಿರುವಂತದ್ದು. ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ನೇತೃತ್ವದಲ್ಲಿ ಕಾಶ್ಮೀರದಲ್ಲಿರುವಂತಹ ಭಯೋತ್ಪಾದಕರ ಹುಡುಕಾಟವನ್ನ ನಿರಂತರವಾಗಿ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇವತ್ತು ಮುಖ್ಯವಾಗಿ ಶ್ರೀನಗರ ಇರ್ಬೋದು, ಗಂದರ್ಬಾ ಇರ್ಬೋದು, ಇದ್ರ ಜೊತೆಗೆ ಹಂದ್ವಾರ ಆಗಿರ್ಬೋದು, ಇಂತಹ ಸೆನ್ಸಿಟಿವ್ ಪ್ರದೇಶಗಳಲ್ಲಿ ಭಯೋತ್ಪಾದಕರು ಏನು ತಲೆಮರೆಸಿಕೊಂಡಿದ್ದಾರೆ ಅಂತವರನ್ನ ಹುಡುಕಿ ಹೆಡೆಮುರಿ ಕಟ್ಟುವಂತ ಪ್ರಯತ್ನಗಳು ಮುಂದುವರೆದಿವೆ. ಒಟ್ಟಾರೆ ಪಾಪಿ ಪಾಕಿಸ್ತಾನದ ಸುಳ್ಳು ಜಗತ್ತಿಗೆ ಸಾರೋ ಕಾಲ ಕೂಡ್ ಬಂದಿದೆ. 7 ತಂಡಗಳಾಗಿ ನಿಯೋಗ ವಿದೇಶಗಳಿಗೆ ತೆರಳಿ ಪಾಕ್ ಹಾಗೂ ಭಯೋತ್ಪಾದಕರ ಕೃತ್ಯವನ್ನ ಎಳೆಯಾಗಿ ಬಿಚ್ಚಿಡಲಿದ್ದಾರೆ. ಇನ್ನೊಂದು ಕಡೆ ನೌಕಾಸೇನೆ ಕೂಡ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ.